ಇಂಡಿ ಶಾಸಕ ಯಶವಂತರಾಯಗೌಡ ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಅವರಿಗೂ ಅವಕಾಶ ಸಿಗಲಿಲ್ಲ. ವಿಧಾನಸೌಧಕ್ಕೆ ತೆರಳಿ ರಾಜೀನಾಮೆಯನ್ನು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಅವರು ಹೈಕಮಾಂಡ್ ಮಾತು ಕೊಟ್ಟಂತೆ ನಡ್ಕೊಳ್ಳಿಲ್ಲ. ಪಕ್ಷಕ್ಕೆ ನಮ್ಮಂಥವರ ಅವಶ್ಯಕತೆ ಇಲ್ಲ, ಹಾಗೆ ಅವಕಾಶ ಕೂಡ ನಮಗಿಲ್ಲ, ಪಕ್ಷದಲ್ಲಿ ಷಡ್ಯಂತ್ರಗಳೇ ದೊಡ್ಡದು ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ರಾಜೀನಾಮೆಯನ್ನು ಕೊಟ್ಟು ಬಂದರು. ಈಗ ನಮ್ಮ ಜೊತೆಲಿ ಯಶವಂತರಾಯಗೌಡ ಪಾಟೀಲ್ ಅವರು ಇದ್ದಾರೆ. ರಾಜೀನಾಮೆಯನ್ನು ಕೊಡ್ತೀನಿ ಅಂತೇಳಿ ಈಗಾಗಲೇ ಪತ್ರನ ಮುಂದೆ ಇಟ್ಕೊಂಡಿರುವಂಥದ್ದು. ಈಗ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಈಗ ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ನೀವು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ವಿಚಾರ ಬರ್ತದೆ, ಇದು ಕನ್ಫರ್ಮಾ? ರಾಜೀನಾಮೆ ಕೊಡ್ತಾ ಇದ್ದೀರಾ? 100% ಕನ್ಫರ್ಮ್. ನಾನು ಏನಾದರೂ ತೀರ್ಮಾನ ಮಾಡಿದೆ ಅಂದರೆ ಅದು ಕನ್ಫರ್ಮೇ ಇರ್ತದೆ. ಓಕೆ, ಏನು ವಿಚಾರಕ್ಕೋಸ್ಕರ ನೀವು ರಾಜೀನಾಮೆ ಕೊಡ್ತಾ ಇರೋದು? ಯಾಕಂದರೆ ಸಚಿವ ಸ್ಥಾನ ಕೊನೆಯ ಹಂತದ ತನಕ ಕೂಡ ಯಶವಂತರಾಯಗೌಡ ಪಾಟೀಲ್ ಅವ್ರಿಗೆ ಇತ್ತು, ಕೊನೆಯ ಹಂತದಲ್ಲಿ ಕೈ ತಪ್ಪಿತು ಅಂತ ವಿಚಾರ. ಈ ವಿಚಾರಕ್ಕೆ ನೀವು ರಾಜೀನಾಮೆಯನ್ನು ಕೊಡ್ತಾ ಇದ್ದೀರಾ? ಅಲ್ಲ, ಅವರು ಮಾತು ಕೊಟ್ಟಂಗೆ ನಡ್ಕೊಂಡಿಲ್ಲ, ಇದು ಮೊದಲನೇದು. ಆಮೇಲೆ ಪ್ರಾಮಾಣಿಕತೆ, ನಿಷ್ಠೆಗೆ ಬೆಲೆ ಇಲ್ಲ. ಮತ್ತು ಇಂಥ ವಾತಾವರಣದಾಗ ಇರಬೇಕು ಯಾಕೆ? ಅದಕ್ಕೆ ಈ ತೀರ್ಮಾನ ಬಂದಿನಿ ನಾನು. ಯಾಕೆ ನಿಮಗೆ ಜನ ಯಾರಿಗೆ ಅವಕಾಶ ಕೊಟ್ಟಿದ್ದಾರೆ ಅವರು ಬೇರೆ ಬೇರೆ ಪಕ್ಷದವ್ರ ಜೊತೆಗೆ ಅನೈತಿಕ ಸಂಬಂಧ, ಚುನಾವಣೆಗಳ ಒಳ ಹೊಂದಾಣಿಕೆ, ಇಂಥವ್ರಿಗೆಲ್ಲ ಈ ಪಕ್ಷದಾಗ ಅವಕಾಶ ಇತ್ತು, ಮತ್ತು ನಮ್ಮಂಥವ್ರಿಗೆ ಅವಶ್ಯಕತೆ ಇಲ್ಲ ಅಂದರೆ ಎದಕ್ಕೆ ಇರುತ್ತಲ್ಲಿ? ಯಾಕಾಗಿ ನಿಮಗೆ ಸಚಿವ ಸ್ಥಾನ ತಪ್ಪಿತು ಅಂತ? ಕೊನೆಯ ಹಂತದ ತನಕ ಕೂಡ ಯಶವಂತರಾಯಗೌಡ ಪಾಟೀಲ್ ಅವರ ಹೆಸರಿತ್ತು, ಹೈಕಮಾಂಡ್ ಕೂಡ ಸೂಚನೆಯನ್ನು ಕೊಟ್ಟಿದೆ, ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಲಿ. ಈ ಹಂತದಲ್ಲಿ ಬಂತು, ಕೊನೆಯ ಹಂತದಲ್ಲಿ ಲೀಸ್ಟ್ ಹೊರಗಡೆ ಬಂದ ಸಂದರ್ಭದಲ್ಲಿ ನಿಮ್ಮ ಹೆಸರು ಕೈ ತಪ್ಪಲಿಕ್ಕೆ ಪ್ರಮುಖ ಕಾರಣ ಏನು? ಅಲ್ಲ, ಅದನ್ನು ನೀವು ಯಾರು ತಪ್ಪಿಸಿದಾರೆ ಅವ್ರಿಗೆ ಕೇಳಬೇಕು. ನನ್ನ ಪ್ರಕಾರ ಷಡ್ಯಂತ್ರಗಳು ನಡೀತಾ ಇವೆ, ರಾಜಕಾರಣದಾಗ ಇರುವೆ. ಇಟ್ ಈಸ್ ಅ ಪಾರ್ಟ್ ಆಫ್ ಪಾಲಿಟಿಕ್ಸ್. ಅವ್ರದ್ದು ನಡೆದದ, ಅವ್ರು ಯಶಸ್ವಿ ಆಗಿದ್ದಾರೆ ನನ್ನನ್ನು ರಾಜಕೀಯವಾಗಿ ತೊಂದರೆ ಕೊಡ್ಲಿಕ್ಕೆ. ಅವ್ರು ಮುಂದಿನ ದಿನಮಾನದಾಗ ಇದೇ ಉಳಿಯಂಗಿಲ್ಲ. ಈಗ ಕಾಂಗ್ರೆಸ್ ಪಕ್ಷದಿಂದ